ಸಂಶೋಧನೆಗಳನ್ನು ಮಾಡ್ತಾನೆ ಇರ್ತಾನೆ. ಕೆಲವೊಮ್ಮೆ ಅಂತರಿಕ್ಷದಲ್ಲಿ ಸಂಶೋಧನೆಗಳನ್ನು ಮಾಡ್ತಾನೆ, ಕೆಲವೊಮ್ಮೆ ಭೂಮಿಯ ಆಂತರ್ಯದಲ್ಲಿ ಸಂಶೋಧನೆಗಳನ್ನು ನಡೆಸ್ತಾನೆ. ಅವನ ಸಂಶೋಧನೆ ತನ್ನ ಮನೆಯ ಅಂಗಳದಿಂದ ಮಂಗಳನವರೆಗೆ ಸಂಶೋಧನೆ ನಡೀತಾರೆ. ಅನ್ನದಿಂದ ಹಿಡಿದು ಚಿನ್ನದವರೆಗೆ ಸಂಶೋಧನೆ ನಡೀತಾರೆ. ಗುಹೆಯಿಂದ ಹಿಡಿದು ಗೂಗಲ್ಲಿನವರೆಗೆ ಸಂಶೋಧನೆ ನಡೆಸ್ತಾನೆ ಇದ್ದಾನೆ ಮನುಷ್ಯ. ನಾಗರಿಕತೆ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಇವತ್ತು ನಾವೇನು ಹೇಳುತ್ತೀವಿ ಇದೆಲ್ಲ ಅವನ ಸಂಶೋಧನೆಯಿಂದ ಉದುರಿದ ತುಣುಕುಗಳಿವೆಲ್ಲ. ಇಷ್ಟೆಲ್ಲ ಭೌತಿಕ ಸಂಶೋಧನೆಗಳು ನಡೀತಲ್ಲ, ಈ ಸಂಶೋಧನೆಗಳಿಂದ ಸಮೃದ್ಧಿ ಬಂತು, ಅವನಿಗೊಂದು ಕೊರತೆ ಅನ್ನಿಸ್ತು. ಇಷ್ಟೆಲ್ಲ ಭೌತಿಕ ಸಂಶೋಧನೆಗಳಿಂದ ಸಮೃದ್ಧಿ ಬಂತೆ ಹೊರತು ಎದೆಯೊಳಗೊಂದಿಷ್ಟು ಸಮಾಧಾನ, ಸುಖ, ಸಂತೋಷ ಮರೆತು ಹೋಯ್ತು. ಸಮಾಧಾನ ಬಂತು, ಸಮೃದ್ಧಿ ಬಂತು, ಸಮಾಧಾನ ಕಳ್ಕೊಂಡಿವೆಲ್ಲ. ಕಣ್ಣು ಬಿಟ್ಟು ಹೊರಗಿನ ಪ್ರಪಂಚವನ್ನು ಸಂಶೋಧನೆ ಮಾಡುವಂಥ ಮನುಷ್ಯ ಒಮ್ಮೆ ಕಣ್ಣು ಮುಚ್ಚಿ ಒಳಗ ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಅವನ ಆಂತರ್ಯದ ಸಂಶೋಧನೆ ಏನು ಅಂದ್ರ, ಇಷ್ಟೆಲ್ಲ ಸಮೃದ್ಧಿ ಇದ್ರೂ ಸಹಿತ ಯಾಕೆ ಮನಸ್ಸಿನೊಳಗೆ ಸಂತೋಷದ ಕೊರತೆಯಾಯಿತು? ಸಮೃದ್ಧಿಯ ಮಧ್ಯದೊಳಗೆ ಯಾಕೆ ದುಃಖ? ಬುದ್ಧ ಒಂದು ಸಂಶೋಧನೆಗೆ ತೊಡಗಿದ. ಸಾಮ್ರಾಜ್ಯ, ಆ ಸಾಮ್ರಾಜ್ಯದ ಸಾಮ್ರಾಟ, ಮೋಹದ ಹೆಂಡತಿ, ಮುದ್ದು ಮುದ್ದಾದ ಮಗು, ಎಲ್ಲವನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದು ಬುದ್ಧ ಹೊರಟಿದ್ದು ಸಂಶೋಧನೆಗಾಗಿ. ಯಾವ ಸಂಶೋಧನೆ ಅಂದ್ರೆ, ಸಾಮ್ರಾಜ್ಯ ಇತ್ತು, ಸೇವಕರಿದ್ರು, ಮೋಹದ ಹೆಂಡತಿ, ಮುದ್ದಿನ ಮಗ ಎಲ್ಲ ಇದ್ದಾಗ್ಯೂ ಸಹಿತ ಅವನ ಸಂಶೋಧನೆ ಯಾತಕ್ಕಾಗಿತ್ತು ಅಂದ್ರೆ, ಯಾಕೆ ದುಃಖ? ಮನುಷ್ಯನಿಗೆ ದುಃಖ ಯಾಕಾಗ್ತದೆ? ವೈ ದಿಸ್ ಸಫರಿಂಗ್ ಎಕ್ಸಿಸ್ಟ್ಸ್? ಯಾಕೆ ದುಃಖ ಅನ್ನುವುದಿದೆ? ಬುದ್ಧನ ಸಂಶೋಧನೆ ಬಹಳ ಅತ್ಯಂತ ವಿಚಾರಣೀಯ. ಬುದ್ಧನ ಸಂಶೋಧನೆ ಬರೀ ದುಃಖ ಯಾಕೆ ಅಂತಲ್ಲ, ಜೀವನ ಅಂದ್ರೆ ಸುಖ ಇಲ್ಲಂತಲ್ಲ, ಸುಖ ಇದೆ. ಬುದ್ಧನ ಸಂಶೋಧನೆ ಏನು ಅಂದ್ರೆ, ಈ ಸುಖದ ಮಧ್ಯದಲ್ಲಿ ದುಃಖ ತೂರಿ ಬರ್ತೈತೆಲ್ಲ ಯಾಕೆ? ಸುಖದ ಮಧ್ಯದೊಳಗೆ ಯಾಕೆ ದುಃಖ ಬರಬೇಕು ಅನ್ನುವುದು ಬುದ್ಧನ ಸಂಶೋಧನೆ. ಬುದ್ಧನು ಮನೆ ಬಿಟ್ಟಾನ, ನಾವು ಬಹಳ ಮಂದಿ ಮನೆ ಬಿಟ್ಟಿವಿ. ಬುದ್ಧ ದುಃಖ ಯಾಕೆ ಅಂತ ತಿಳ್ಕೊಳ್ಳಕ್ ಮನೆ ಬಿಟ್ಟ, ನಾವು ದುಃಖ ತಾಳ್ಕೊಳ್ಳಾರ್ದಕ್ ಮನೆ ಬಿಟ್ಟಿವಿ ಅಷ್ಟ. ತಿಳಿದ್ರ ದುಃಖ ಇಲ್ಲ. ದುಃಖ ಯಾಕೈತಿ ಅಂದ್ರೆ ತಿಳ್ಕೊಳ್ಳಾರ್ದಕ್ಕೂ ದುಃಖ ಐತೆ ಅಷ್ಟೆ. ದುಃಖ ಯಾಕೆ ಅಂತ ತಿಳಿದ್ರೆ ದುಃಖವೇ ಇರುವುದಿಲ್ಲ. ಅದು ಬುದ್ಧನ ಸಂಶೋಧನೆ. ಯಾಕೆ ದುಃಖ? ಮನುಷ್ಯ ಬಾಲ್ಯದಿಂದ ಹಿಡಿದು ಮುಪ್ಪಿನವರೆಗೂ ದುಃಖಮಯವೇ ಅನಿಸ್ತೈತಲ್ಲ ಜೀವನ. ಸಣ್ಣ ಮಗು ಅಳತೈತಿ, ಯುವಕ ಅಳತಾನ, ಮುದುಕನು ಅಳತಾನ. ಸಣ್ಣ ಮಗು ಯಾಕೆ ಅಳತೈತಿ ಅಂದ್ರ, ಎಲ್ಲರೂ ನನ್ನ ಗಮನಿಸ್ಲಿ ಅಂತ ಅದು ಅಳತೈತಿ. ವಯಸ್ಸಿನವನು ಸಹಿತ ಮುಖ ಮುಚ್ಚಿಕೊಂಡು ಅಳತಾನ, ನನ್ನ ಅಳು ಯಾರು ಗಮನಿಸಬಾರದು ಅಂತ ಅವ ಅಳತಾನ. ಮುದುಕ ಅಳತೈತಿ, ಇದು ಹತ್ತರು ಸಹಿತ ಯಾರು ಗಮನಿಸುವಲ್ರಿ ಇದ್ರ ಕಡೆ. ಎಲ್ಲರಿಗೂ ದುಃಖ. ಈ ದುಃಖದ ಮೂಲ ಕಾರಣ ಏನು ಅಂದ್ರ, ಬಯಕೆ, ಚಾಹ, ಇಚ್ಛೆ. ಮನುಷ್ಯನ ದುಃಖದ ಮೂಲ ಕಾರಣ ಏನು ಅಂದ್ರೆ ಬಯಕೆ. ಏನು ಬಯಕೆ? ನಮ್ಮೆಲ್ಲರಿಗೆ ದುಃಖ ಆಗಿದ್ದೆದಕ್ಕ ಅಂದ್ರೆ, ಈ ದುಃಖದ ಕಾರಣ ಏನು ಅಂದ್ರ, ನಮ್ಮೆಲ್ಲರ ಬಯಕೆ ಏನು ಅಂದ್ರ,
ನಾ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಬಿಟ್ಟು ಹೋಗಬಾರ್ದು. ಇದು ನಮ್ಮೆಲ್ಲರ ಬಯಕೆ. ಇದಕ್ಕ ದುಃಖ ಆಗೈತೆ ಎಲ್ಲರಿಗೆ. ನಾ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗಬಾರದು. ಇದು ಎಲ್ಲರೇ ಸಾಧ್ಯ ಐತೇನು ಜಗತ್ತಿನೊಳಗೆ? ಎಲ್ಲರೂ ಬಯಸಿದ್ದು ಸಿಕ್ಕೈತೇನು? ಮತ್ತೆ ಸಿಕ್ಕಿದ್ದವ್ರ ಜೊತೆ ಅದು ಖಾಯಂ ಉಳ್ದೈತೇನು? ಯಾರು ಬಯಸಿದ್ದು ಈ ಜಗತ್ತಿನೊಳಗೆ ಸಿಕ್ಕೈತಿ ಹೇಳಿ? ದುರ್ಯೋಧನನ ಹತ್ರ ಪಾಂಡವರು ಬಂದ್ರು, ಒಂದು 5 ಹಳ್ಳಿ ಕೊಡಪ್ಪ ಸಾಕಂದ್ರು. ಇವ ಏನಂದ್ರ, ಒಂದು ಸೂಜಿ ಮನಿಯಷ್ಟು ಕೊಡೋದಿಲ್ಲ ನಿಮಗಂದ. ಸೂಜಿ ಮನಿಯಷ್ಟು ಕೊಡೋದಿಲ್ಲಂತ ಉಳಿಸ್ಕೊಂಡ ದುರ್ಯೋಧನ ಉಳಿಲಿಲ್ಲ. ಆಳ್ಬೇಕಂದ ಧರ್ಮ ಆಳ್ಲಿಕ್ಕಾಗಲಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಶ್ರೀರಾಮಚಂದ್ರನಿಗೂ ಅಯೋಧ್ಯೆಯ ಅಧಿಪತಿ ಆಗಬೇಕು, ಸೀತಾಮಾತೆಗೂ ನಮ್ಮ ಯಜಮಾನರು ರಾಜರಾಗ್ತಾರೆ, ಅವ್ರ ಅಪೇಕ್ಷೆ. ತಂದೆ ದಶರಥನ ಅಪೇಕ್ಷೆ, ತಾಯಿಯ ಅಪೇಕ್ಷೆ. ಆದ್ರೆ ಕೈಕೇಯಿ ಅಪೇಕ್ಷೆ ಭರತ ಆಗಬೇಕು, ಭರತನ ಅಪೇಕ್ಷೆ ಅಣ್ಣ ಆಗಬೇಕು. ಎಲ್ಲರೂ ರಾಮ ಆಗಬೇಕಂತ ಅಪೇಕ್ಷೆ. ಅಯೋಧ್ಯದ ಸಿಂಹಾಸನದ ಮೇಲೆ ರಾಮ ಕೂಡ್ಬೇಕಂತ ಎಲ್ಲರ ಅಪೇಕ್ಷೆ ಇದ್ದಿದ್ದು, ರಾಮ ಆಳ್ಲಿಲ್ಲ. ಕಟ್ಟಿಗೆಯ ಪಾದಕ್ಕೆ ವರ್ಷಗಟ್ಟಲೆ ಆಳತೆ ಹೊರತು ಯಾರು ಆಳ್ಲಿಕ್ಕಾಗೋದಿಲ್ಲ. ಎಲ್ಲರ ಬಯಕೆಗಳು ಈಡೇರ್ತವೆ ಜಗತ್ತಿನಲ್ಲಿ. ಯಾರ ಬಯಕೆಗಳು ಈಡೇರ್ಲಿಕ್ಕೆ ಸಾಧ್ಯ ಅದೇ? ನಾವಂತೀವಿ ನಾವು ಬಯಸ್ದಂಗ ಆಗಬೇಕು, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಒಟ್ಟು ನಮ್ಮ ಕೈ ಬಿಟ್ಟು ಹೋಗಬಾರ್ದಂತೀವಿ. ಇದು ಸಾಧ್ಯ ಇಲ್ಲಾರ್ದಕ್ಕೂ ದುಃಖ ಆಗೈತೆ ಮನುಷ್ಯ. ಈಗ ಅತ್ತಿರ್ತಾಳ ಮನ್ಯಾಗ, ಅತ್ತಿ ಅಪೇಕ್ಷೆ ಏನು? ಮದುವೆ ಆದ ಮೇಲೆ ಸೊಸಿ ಬಂದ್ರೆ ಬಿಸಿ ಬಿಸಿದು ಮಾಡಿ ಕೊಡ್ತಾಳೆ. ಮತ್ತೆ ಯಾವ ಅತ್ತಿಗಿರುವುದಿಲ್ಲ ಈ ಅಪೇಕ್ಷೆ? ಎಲ್ಲ ಅತ್ತಿಗಳಿಗೆ ಈ ಅಪೇಕ್ಷೆ ಇರ್ತೈತೆ. ಇರಬಾರ್ದಂತನೂ ಅಲ್ಲ, ಅದು ಮದುವೆ ಆಗಿ ಬಂದು ಕೂಡ್ಲೇನೆ ಅತ್ತಿಗೆ ಅಪೇಕ್ಷೆ ಬಿಸಿ ಬಿಸಿದು ಉಣಬೇಕು ಸೊಸಿ ಕೈಯಾಗಿಂದ. ಏನು ಬರ್ತೈತಿ ನಿನಗೆ? ಎಲ್ಲ ಬರ್ತೈತಿ ಅನ್ಲ. ಏನು ಬರ್ತೈತಿ? ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಪುರಿ ಬರ್ತೈತಿ, ಚಟ್ನಿ ಬರ್ತೈತಿ, ಎಲ್ಲ ಬರ್ತೈತಿ. ಎಲ್ಲ ಬರ್ತೈತಿ. ಹೋಟೆಲ್ನಾಗ ಆರ್ಡರ್ ಕೊಟ್ರಿ ಇವೆಲ್ಲ ಬರ್ತಾವಂದ್ಲ. ಹೋಟೆಲ್ನಾಗ ಆರ್ಡರ್ ಕೊಟ್ರ ಇವೆಲ್ಲ ಬರ್ತಾವ. ಪಾಪ ಇದು ಮುದುಕಿ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ಕೊಂತ ಬಿಷೆದ್ ಉಣ್ಬೇಕಂತ ಇದ್ರ ಅಪೇಕ್ಷೆ. ಯಾರ ಅಪೇಕ್ಷೆಗಳು? ಮಕ್ಕಳ ಅಪೇಕ್ಷೆ ಏನು? ಜಲ್ದಿ ಆಸ್ತಿ ಎಲ್ಲ ನಮ್ಮಪ್ಪ ನಮ್ಮ ಹೆಸರಲ್ಲೇ ಮಾಡಬೇಕು, ನಮಗ ಭಾಗ ಮಾಡಿ ಕೊಡಬೇಕು ಅಂತ ಮಕ್ಕಳ ಅಪೇಕ್ಷೆ. ಅವ್ವ ಅಪ್ಪನ ಅಪೇಕ್ಷೆ ಏನು? ಇವ್ರ ಮಕ್ಕಳು ಬರೀ ಆಸ್ತಿ ಹಂಚ್ಕೊಳಕತ್ತಾರ, ನಮ್ಮನ್ನೊಬ್ಬರ ಹಂಚ್ಕೊಂತಾರ ನೋಡೋಣ ಅಂತ ಅವ್ರ ಅಪೇಕ್ಷೆ. ಯಾರ ಅಪೇಕ್ಷೆಗಳು ಈಡೇರಕತ್ತವ ಈ ಜಗತ್ತಿನಲ್ಲಿ? ನಮ್ಮ ಅಪೇಕ್ಷೆ ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಕೈ ಬಿಟ್ಟು ಹೋಗಬಾರದು. ಬಯಸಿದ್ದೆಲ್ಲ ಸಿಗತೈತ ಜೀವನದೊಳಗ? ಒಂದು ಹುಡುಗಗ ಕನ್ಯಾ ಸಿಕ್ಕಿದ್ದೆ. ಅವ ಕನ್ಯಾ ನೋಡಿ ಸಾಕಾಗಿತ್ತು. ಈ ಮ್ಯಾಟ್ರಿಮೋನಿ ಆಫೀಸ್ ಅಂತ ಮಾಡಿರ್ತಾರೆ ಸಿಟ್ಯಾಗ, ಅದಕ್ಕೇನಂತೀರಿ ನೀವು? ವಧುವರ ಅನ್ವೇಷಣಾ ಕೇಂದ್ರ. ಅಲ್ಲಿಗೆ ಹೋದಿವ. ಅಲ್ಲ ನಮಗೆ ಕನ್ಯೆ ಬೇಕಾಗೈತ್ರಿ ಅಂತ. ಅವ್ರಂದ್ರು ಆಫೀಸ್ ರಿಸೆಪ್ಷನ್ ಇತ್ತು, ಒಳಗೆ ಹೋಗ್ರಿ ನೀವು, ಅಲ್ಲಿ ನಿಮಗೆ ಎಂಥದ್ದು ಬೇಕು ಅಂಥದ್ದು ಬೋರ್ಡ್ ಅದಾವ, ಆಯ್ಕೆ ಮಾಡ್ಕೋಬಹುದು. ಇವ ಒಳಗೆ ಹೋದ. ಒಂದು ಬಾಗ್ಲಿತ್ತು, ತೆಗೆದು ಹೋದ ಕೂಡ್ಲೇನೆ ಒಳಗೆ 2 ಬಾಗ್ಲಿತ್ತು. ಅಲ್ಲಿ ಒಂದು ಬೋರ್ಡಿನ ಮೇಲೆ ಏನು ಬರ್ದಿತ್ತು? ಒಂದು ಬೋರ್ಡಿನ ಮೇಲೆ ಒಂದು ಬಾಕಲ್ ಮೇಲೆ ಒಂದು, ಇನ್ನೊಂದು ಬಾಕಲ್ ಮೇಲೆ 2 ಬಾಕ್ಲಿದ್ದು. ಅಲ್ಲಿ ಒಂದು ಬಾಕಲ್ ಮೇಲೆ ಏನು ಬರ್ದಿತ್ತು ಅಂದ್ರೆ, ನಿಮಗೇನು ಯುವತಿ ಬೇಕೋ ಏನು ಸ್ವಲ್ಪ ವಯಸ್ಸಾದವ್ರು ನಡೀತೈತೆ. ಯಾರು ಮುದುಕಿಯರನ್ನ ಮದುವೆ ಆಗ್ತಾರೆ? ಯುವತಿನೇ ಬೇಕು ಅಂತ ಒಳಗೆ ಹೋದವ. ಮತ್ತ ಅಲ್ಲಿ 2 ಬಾಕ್ಲಿದ್ದು ಅಂತ, ಏನು ವರದಕ್ಷಿಣೆ ಕೊಡೋರು ಬೇಕೋ ಏನು ಕೊಡದಿದ್ರು ನಡೀತೈತೆ? ಇಲ್ಲ, ವರದಕ್ಷಿಣೆ ಕೊಡೋರ ಬೇಕು. ಮತ್ತ ಆ ಬಾಕಲ್ದಾಗ ಹೋದ್ರೆ ಮತ್ತೆ ಅಲ್ಲಿ 2 ಬಾಕ್ಲಿದ್ದು ಅಂತ, ಏನು ಪೂರ ಅಡಿಗೆ ಮಾಡಕ್ ಬರೋರು ಬೇಕು ಏನು ಅಡಿಗೆ ಮಾಡದಿದ್ರು ನಡೀತೈತೆ? ಇಲ್ಲ, ಪೂರ ಅಡಿಗೆ ಮಾಡೋರು ಬರೋರ ಬೇಕು ನಮಗೆ. ಮತ್ತ ಆ ಬಾಗಿಲು ತೆಗೆದು ಕೂಡಿ ಹೋದ್ರೆ ಮತ್ತೆ ಅಲ್ಲಿ 2 ಬಾಗಿಲಿದ್ದು ಅಂತ. ನೀವೇನ್ರ ಸ್ವಲ್ಪ ಮನ್ಯಾಗ ಬಾಯಿ ಮಾಡಿದ್ರೆ ಗಪ್ ಇರೋರು ಬೇಕೋ ಏನು ಸ್ವಲ್ಪ ಹೊಳ್ಳಿ ಅಂದ್ರೆ ನಡೀತೈತಿ? ಹೊಳ್ಳಿ ಅಂದ್ರೆ ನಡೆಯಂಗಿಲ್ಲ, ಗಪ್ಪ ಇರ್ಬೇಕು ಅಂತವ್ರ ಬೇಕು.
ಮುಂದ ಆ ಬಾಗಲ್ ತೆಗೆದು ಹೋದ್ರ ಒಂದ ಬಾಕ್ಲಿತ್ತಂತ. ಇಷ್ಟು ಗುಣ ಒಬ್ಬರಲ್ಲೇ ಇರು ಹೆಣ್ಮಗಳಿ ಭೂಮಿ ಮೇಲೆ ಸಿಗುದಿಲ್ಲ, ಹೊರಗೆ ಹೋಗಂತಂತಿತ್ತಂತದ ಅಷ್ಟೆ. ಅಲ್ಲ, ಕನ್ಯಾನ ಸಿಗುವಲ್ಲು ಈಗ. ಮತ್ತಿಷ್ಟ ಆರ್ಸಕತ್ತಾನ. ಒಂದು ಹುಡುಗ ಕನ್ಯಾ ನೋಡಕ್ ಹೋಗಿತ್ತು. ಹೋದ ಕೂಡ್ಲೇನೆ ಆ ಹುಡುಗನ್ ನೋಡಿ ಅವ್ರವ್ ಚಕ್ರ ಬಂದು ಬಿದ್ಲು. ಹುಡುಗಿ ಅವು ಅದಕ್ಕೆ ನೀರು ಹೊಡೆದು ಎಬ್ಸಿದ್ರು. ಯಾಕೆ ಚಕ್ರ ಬಂದು ಬಿದ್ದೆಲ್ಲ? ಈ ಹುಡುಗ ನನ್ ನೋಡಕ್ ಬಂದಿದ್ದ, ಈಗ ಮತ್ ನನ್ನ ಮಗಳು ನೋಡಕ್ ಬಂದ, ಇನ್ನೂ ಕನ್ಯಾನೇ ಸಿಕ್ಕಿಲ್ಲ. ಇದಕ್ಕೆ ಕನ್ಯಾ ಸಿಗುದ ಕಷ್ಟ ಐತಿ. ಎಷ್ಟು ಬಯಕೆಗಳು ಇಟ್ಕೊಂಡ್ರೆ ಎಲ್ಲಿ ಸಿಗುತ್ತಾವ? ಯಾರ ಬಯಕೆಗಳು ಈಡೇರ್ತಾವ ಜಗತ್ತಿನಲ್ಲಿ ಹೇಳಿ? ನಾವೇನು ಬಯಸ್ತೀವಲ್ಲ ಸಿಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನಮ್ಮ ಕೈ ಬಿಟ್ಟು ಹೋಗಬಾರದು. ಬಯಸಿದ್ದು ಸಿಗುವುದಕ್ಕೆ ಯೋಗ ಅಂತಾರ, ಸಿಕ್ಕಿದ್ದು ನಮ್ಮ ಕೈ ಬಿಟ್ಟು ಹೋಗುವುದಲ್ಲ, ಅದಕ್ಕೆ ಕ್ಷೇಮ ಅಂತಾರ. ಯೋಗ ಕ್ಷೇಮ. ಈಗ ನೀವು ಯಾರೇ ಮಾತಾಡಿಸ್ತಿರಲಿಲ್ಲ, ಯಾರೇ ಭೇಟಿ ಆದ್ಕೊಳ್ಳಿ, ಹೆಂಗ್ರಿ ಯೋಗಕ್ಷೇಮ ಎಲ್ಲ ಚಲೋ ಐತಿಲ್ಲ ಅಂತ. ಯೋಗಕ್ಷೇಮ ಅಂದ್ರೆ ಅರ್ಥ ಏನು? ನೀವು ಬಯಸಿದ್ದು ಸಿಕ್ಕೈತೇನು, ಮತ್ತೆ ಸಿಕ್ಕಿದ್ದು ನಿಮ್ ಕೂಡ ಖಾಯಂ ಐತೇನು ಅಂತ ಅರ್ಥ. ಅದು ಅಷ್ಟೇ.